ಇವತ್ತು ಬಹಳ ಮಹತ್ತರವಾದಂಥ ಗುರುಪೂರ್ಣಿಮಾ. ಈಗಾಗಲೇ ಕೃಷ್ಣದ್ವೈಪಾಯನರು ಭಗವಾನ್ ವೇದವ್ಯಾಸರ ಬಗ್ಗೆ ನಮ್ಮ ಸಂಗಮೇಶ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೆಲ್ಲರಿಗೂ ಕೊಟ್ಟಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ, ಅದನ್ನು ಇವರು ಹಾಡ್ತಾರೆ, ಕೃಷ್ಣ ಅಂತ ಮಾಡಿದ್ದೆ ಇರಲಿ. ಆ ಒಂದು ಗುರುವಿನ ಮಹತ್ವ ಶಾಲೆಯಲ್ಲಿರಲಿ, ಜನನಿ ತಾನೇ ಮೊದಲ ಗುರು. ಪ್ರತಿಯೊಬ್ಬ ವ್ಯಕ್ತಿಗೆ ತಾಯೇ ಮೊದಲನೇ ಗುರು. ಮಾತನಾಡುವುದನ್ನು ಕಲಿಸ್ತಾಳೆ, ನಡೆಯುವುದನ್ನು ಕಲಿಸ್ತಾಳೆ, ಊಟ ಮಾಡುವುದನ್ನು ಕಲಿಸ್ತಾಳೆ. ಹಾಗೆ ಏಕಮೇವಾಕ್ಷರಂ ಯಸ್ತು, ಒಂದು ಅಕ್ಷರವನ್ನು ಕಲಿಸಿದವನು. ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯೇ ನಿವೇದೇ. ಗುರು ಶಿಷ್ಯನಿಗೆ ಒಂದೇ ಒಂದು ಅಕ್ಷರವನ್ನು ಕಲಿಸಿಕೊಟ್ರೆ ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯೇ ನಿವೇದೇ ಯದ್ದತ್ವ ನಾಸ್ತಿ ತದ್ರವ್ಯಂ. ಆ ಗುರುದಕ್ಷಿಣೆ ಕೊಟ್ಟು ಗುರುಗಳದ್ದು ಋಣ ಕರ್ಕೊಂಡ್ಬಿಡಬೇಕು ಅಂತ ನಾವೇನು ಯೋಚನೆ ಮಾಡಿದರೆ, ಯದ್ದತ್ವ ನಾಸ್ತಿ ತದ್ರವ್ಯಂ ವಿಧಿತ್ವ ಧರತಃ ಪಟೇ. ಈ ಶ್ಲೋಕದ ಅಷ್ಟೇ ಅರ್ಥ ಇಷ್ಟೇ. ಒಂದು ಅಕ್ಷರ ಕಲಿಸಿದವನು ಯಾವುದೋ ಆಟವನ್ನು ಕಲಿಸಿದಾನ, ಯಾವುದೋ ಒಂದು ಬರೆಯುವುದನ್ನು, ಡ್ರಾಯಿಂಗ್ ಕಲಿಸ್ಯಾನ, ಸಂಗೀತ ಕಲಿಸ್ಯಾನ, ಅವನು ಕೂಡ ಗುರು. ಹೀಗಾಗಿ ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯೇ ನಿವೇದೇ ಯದ್ದತ್ವ ನಾಸ್ತಿ ತದ್ರವ್ಯಂ. ಗುರುಗಳಿಗೆ ದಕ್ಷಿಣೆ ಕೊಡಬೇಕು ಅಂತ ನಾವು ಇಡೀ ಜಗತ್ತು ಭೂಮಂಡಲವನ್ನು ಸುತ್ತು ಹಾಕಿದರೂ ಆ ಒಂದು ಅಕ್ಷರ ಕಲಿಸಿದಂಥ ಸಮಾನಾರ್ಥ ಯಾವುದೇ ನಮಗೆ ಕಾಣಿಕೆ ಒಂದು ಗುರುವಿಗೆ ಕೊಡಬೇಕು ಅಂತಂದ್ರೆ ನಿಲ್ಲುವುದಿಲ್ಲ. ಯದ್ದತ್ವ ನಾಸ್ತಿ ತದ್ರವ್ಯಂ ವಿಧಿತ್ವ ಕರ್ತವ್ಯತೆ. ನಾವೆಲ್ಲ ಇಷ್ಟು ಇವತ್ತಿನ ದಿನ ಗುರುವಿನ ಮೇಲೆ ಗುರುವಿನ ಭಕ್ತಿಯನ್ನು ಇಟ್ಟು, ಇಷ್ಟೊಂದು ಭಕ್ತಿ ಅಭಿಮಾನ ಇವುಗಳಿಂದ ನಾವೆಲ್ಲ ಗೌರವ ಆಧಾರಗಳೊಂದಿಗೆ ಆ ಗುರುಗಳ ಪಾದ ಪೂಜೆಯನ್ನು ಮಾಡಿ ಗುರುಗಳಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ರಿ. ಎಲ್ಲ ಗುರುಗಳ ಪರವಾಗಿ ತಮ್ಮೆಲ್ಲರಿಗೂ ಆ ಭಗವಂತ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ರೀತಿಯನ್ನು ಸುಖವನ್ನು ಕೊಟ್ಟು ಆ ಭಗವಂತ ತಮ್ಮೆಲ್ಲರನ್ನು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಜೈ ಶ್ರೀರಾಮ್. ಆಶೀರ್ವಚನ ನೀಡಿದಂತಹ ಶ್ರೀಯುತ ವಿಜಯೇಂದ್ರ ಜೋಶಿ ಗುರುಗಳಿಗೆ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಭಕ್ತ ಒಬ್ಬರಾದಂಥವರು ಹಾಗೂ ಮಾಜಿ ಸೈನಿಕರಾದಂತಹ ಶ್ರೀಯುತ ಪುಂಡಲೀಕ್ ಮಾಳಿಯವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ಹಂಚಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ 11 ಮಂದಿ ಗುರುಗಳಿಗೆ ಪಾದಕಮಲಗಳಿಗೆ ನಮಿಸುತ್ತಾ ಇಲ್ಲಿ ನೆರೆದಂತಹ ಎಲ್ಲ ವೆಂಕಟೇಶ್ವರ ಭಕ್ತ ಮಂಡಳಿಯವರಿಗೆ ಹಾಗೂ ಎಲ್ಲ ತಾಯಂದಿರಿ, ಅಕ್ಕ ತಂಗಿರಿ ಹಾಗೂ ಪುಟ್ಟ ಮಕ್ಕಳೇ, ಇವತ್ತು ಗುರು ಪೂರ್ಣಿಮಾ ನಿಮಿತ್ತವಾಗಿ ಈ ಒಂದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಈ ಗುರುವಂದನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ದೈವ ಮಂಡಳಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ನೀವು ಜಾತ್ರೆ ಒಳಗೆ ನೋಡಿರ್ಬೋದು, ಆದರೆ ಇವತ್ತು ಒಂದು ಎರಡು ಕಾರ್ಯಕ್ರಮ ಮಾಡಿದ್ದೀರಿ. ಆದರೆ ಇವತ್ತು ಮಾಡುವಂಥ ಕಾರ್ಯಕ್ರಮ ಇದಕ್ಕೆ ಹೇಳಲಿಕ್ಕೆ ಬಹುಶಃ ಶಕ್ತಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗುರುವಿಲ್ಲದೆ ಯಾವುದು ಈ ಜಗತ್ತಿನೊಳಗೆ ಎಲ್ಲ ಗುರು ಬೇಕು. ಸೂರ್ಯ ಹುಟ್ಟಿನಿಂದ ಹಿಡಿದು ಸೂರ್ಯ ಮುಳುಗೋತ್ರ ನಮ್ಮ ದಿನನಿತ್ಯದ ದಿನಚರಿ ಒಳಗೆ ಈ ಗುರುವಿನ ಮಹತ್ವ ಹೆಂಗೈತೆ ಅಂದ್ರೆ, ಇವತ್ತು 9 ಗ್ರಹಗಳ ನಮ್ಮ ಸೌರಮಂಡಲದೊಳಗೆ ನಾವು ಇದನ್ನು ಮಾಡ್ತೀವಿ. ಅಂದ್ರೆ ಸೌರಮಂಡಲದೊಳಗೆ 9 ಗ್ರಹಗಳದಾವ. ಅದ್ರೊಳಗೆ ದೊಡ್ಡದಾದ ಗುರು ಗ್ರಹ. ಆ ದೊಡ್ಡದಾದ ಗುರು ಗ್ರಹಕ್ಕೆ ಯಾಕೆ ಈ ಗುರುವನ್ನು ಪದ ಕೊಟ್ಟರು ಅಂತಂದ್ರೆ, ಅದು ಎಲ್ಲರಿಗಿಂತ ಶ್ರೇಷ್ಠ ಮತ್ತು ದೊಡ್ಡದಾದ ಗುರು. ಅದಕ್ಕೆ ಗುರುಗಳಿಗೆ ಒಂದು ದೊಡ್ಡದ ಸ್ಥಾನವನ್ನು ಈ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ಬಹಳಷ್ಟು ಒಂದು ಹೇಳಲಾದಂಥ ಒಂದು ಕಾರ್ಯಕ್ರಮ ಇದಾಗಿತ್ತು. ಇದರಿಂದ ಬಹಳಷ್ಟು ಮತ್ತು ನಾವು ಗುರುಗಳಿಂದ ಕಲಿಬೇಕಾಗಿತ್ತು.
ಸಾಕಷ್ಟು ಇದೆ. ಆದರೆ ಇವತ್ತೆಲ್ಲ ನಾವು ಏನಾಗಿತ್ತು ಅಂದ್ರೆ ಭಾಳ ಕಡಿಯಾರಾಗಿರ್ತೀವಿ. ಮತ್ತು ಏನಾಗ್ತದೆ ಇವತ್ತು ಮೊಬೈಲ್ ಯುಗ ಬಂದ ನಂತರ ನಾವು ಗುರುಗಳ ಸಲಹೆಗಳನ್ನ ಇವತ್ತು ಸಮಾಜದೊಳಗೆ ಭಾಳ ಕಡಿಮೆ ಮಾಡಿದ್ದೇವೆ. ಮುಂದೆ ಬರುವಂಥ ಪೀಳಿಗೆಗೆ ಹಾಗೂ ನಮ್ಮ ಮಕ್ಕಳಿಗೆ ಇವತ್ತು ನಾವು ಮೇನ್ ಸಂಸ್ಕಾರವನ್ನು ಕಲಿಸಬೇಕಾಗಿದೆ. ಅದರ ಸಂಸ್ಕಾರ ಹೆಂಗೆ ಬರ್ತೈತಿ? ಒಂದು ತಂದೆ ತಾಯಿ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಶಿಸ್ತು ಮತ್ತು ಸಂಸ್ಕಾರ ಕಲಿಸಬೇಕು. ಆಮೇಲೆ ಇಂಥ ಗುರು ಮಹಾತ್ಮರ ಒಂದು ಸಲಹೆಯನ್ನು ತಗೊಂಡು ಜೀವನದಲ್ಲಿ ಮುಂದೆ ಸಾಗಿದಾಗ ಮಾತ್ರ ನಮ್ಮ ಭಾಳ ಬಂಗಾರ ಸಮಯದಲ್ಲಿ ಹೇಳಕ್ಕೆ ಅದರಂತೆ ನಮ್ಗೊಂದು ಸಹಿತ ಐತಿ. ಏನಂತ ಒಂದು ನಾನು ನುಡಿ ಐತಿ. ನಮಗೆ ಒಂದು ಗುರಿ ಮುಟ್ಟಬೇಕಾದ್ರೆ ಅದನ್ನು ನಮಗೆ ಹಿಂದೆ ಒಂದು ಗುರು ಬೇಕಾಗ್ತದೆ. ಈಗ ನಾವು ಗುರುನ ಕೇಳಲಿಲ್ಲ ಅಂದ್ರೆ ನಾವು ನಡಕ ಬೀಳುವಂಥ ಸಾಧ್ಯತೆ ಜಾಸ್ತಿ ಐತಿ. ಈ ಉದಾಹರಣೆ ಈಗಲ್ಲ, ರಾಮಾಯಣ ಮಹಾಭಾರತ ಬೆಳೆದುಕೊಂಡು ಬಂದಂಥ ಪದ್ಧತಿ ಅದಾವ. ಹೀಗಾಗಿ ನಾವು ಪ್ರತಿನಿತ್ಯ ಗುರುವಿನ ಸಲಹೆ ತಗೊಂಡು ಪ್ರತಿಯೊಂದು ನಮ್ಮ ದಿನಚರಿ ಕೆಲಸಗಳಲ್ಲಿ ಅಥವಾ ವ್ಯವಹಾರಿಕ ನಮ್ಮ ವೈಯಕ್ತಿಕವಾಗಿರ್ಬೋದು ಆ ಎಲ್ಲ ವ್ಯವಹಾರಗಳಲ್ಲಿ ಗುರುವಿನ ಒಂದು ಸಲಹೆ ತಗೊಂಡು ನಾವು ಪ್ರತಿಯೊಂದು ಸಮಾಜದಲ್ಲಿ ನಮ್ಮ ಕಾರ್ಯಗಳನ್ನು ಮುಂದುವರಿಸಬೇಕು. ನಮ್ಮ ಬಿಸ್ನೆಸ್ ಆಗಿರ್ಬೋದು, ನಮ್ಮ ವೈಯಕ್ತಿಕ ವ್ಯವಹಾರ ಆಗಿರ್ಬೋದು. ಹಾಗೆಯೇ ಹೆಚ್ಚಾನೆಚ್ಚು ನಮ್ಮ ಭಕ್ತಿ ಇದ್ರೊಳಗೆ ಬಂದು ಈ ಎಲ್ಲ ಒಂದು ಗುರುಗಳಿಗೆ ಸಲ್ಲಬೇಕು ಮತ್ತು ಇದೆಲ್ಲ ಮಾಡಿ ಇವತ್ತು ಈ ಗುರುವಂದನ ಕಾರ್ಯಕ್ರಮವನ್ನು ಎಲ್ಲರೂ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸರ್ಕಾರ ನೀಡಿದಂಥ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೂ ಈ ವೆಂಕಟೇಶ್ವರ ಮೊದಲು ಈ ಜಾತ್ರೆಗಿಂತ ಮೊದಲು ಈ ವೆಂಕಟೇಶ್ವರ ದೇವಸ್ಥಾನ ಪೇಂಟ್ ಆಗಿರಲಿಲ್ಲ. ಆ ಸಮಯದೊಳಗೆ ಎಲ್ಲ ದೈವ ಮಂಡಳಿಯನ್ನು ಕರ್ಕೊಂಡು ನಮ್ಮ ಪುರುಷೋತ್ತಮ್ ಜಾನಿ ಸರ್ ಆಗಿರ್ಬೋದು, ನಮ್ಮ ಗಂಗಾಧರ